ಎಲ್ರಿಗೂ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಿರುಗುಂಪ ತಾಲೂಕು ಕೊಂಚಗೇರಿ ಗ್ರಾಮ ಪಂಚಾಯಿತಿ ಮತ್ತು ಕನಕದುರ್ಗ ಸಂಜೀವಿನಿ ಮಹಿಳಾ ಒಕ್ಕೂಟದ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಘಟಕವನ್ನು ಹೊಂದಿದ್ದು, ಆ ಘಟಕದಲ್ಲಿ ಸಾವಯವ ಗೊಬ್ಬರವನ್ನು ತಯಾರಿಸುವ ವಿಧಾನದ ಬಗ್ಗೆ ಘಟಕದ ಸಿಬ್ಬಂದಿಗಳಾದ ಗಾಳೆಮ್ಮನವರು ಮತ್ತು ಒಕ್ಕೂಟದ ಕೃಷಿ ಸಖಿ ದ್ಯಾಮನವರು ಮಾಹಿತಿಯನ್ನು ವಿವರಣೆ ಮಾಡುತ್ತಾರೆ. ನಾವು ಕೃಷಿ ಸಖಿ ಕೊಂಚಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಒಳಪಡುವಂಥ ದಾಸಾಪುರ ಗ್ರಾಮದಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕವಿದ್ದು, ಆ ಘಟಕದಲ್ಲಿ ದಿನ SLMW ಘಟಕದ ಸಿಬ್ಬಂದಿಗಳು ದಿನ ತಂದಂತಹ ಹಸಿ ಕಸವನ್ನು ಒಂದು ತೊಟ್ಟಿಯಲ್ಲಿ ಸಂಗ್ರಹ ಮಾಡಿ, ತೊಟ್ಟಿಯಲ್ಲಿ ಸಂಗ್ರಹವಾದಂಥ ಹಸಿ ಕಸವನ್ನು ಸಾವಯವ ಗೊಬ್ಬರವನ್ನಾಗಿ ತಯಾರು ಮಾಡ್ತಾ ಇದ್ದೀವಿ. ಆ ಗೊಬ್ಬರ ತಯಾರು ಮಾಡಲು ವಾರಕ್ಕೊಮ್ಮೆ ಈ ಎಲ್ಲ ಪದಾರ್ಥಗಳನ್ನು ಬಳಸಿ ಒಂದು ದ್ರವ ಮಿಶ್ರಣವನ್ನು ತಯಾರು ಮಾಡಿ ಅದನ್ನು ವಾರಕ್ಕೊಮ್ಮೆ ಆ ತೊಟ್ಟಿಗೆ ಮಿಶ್ರಣ ಮಾಡುತ್ತೇವೆ. ಆ ತೊಟ್ಟಿಗೆ ಹಾಕುವಂತಹ ಪದಾರ್ಥಗಳೆಂದರೆ ಸುಣ್ಣ, ಸಿಟ್ರಿಕ್ ಆಮ್ಲ ಆಗಿ ಕೆಲಸ ಮಾಡುತ್ತೆ, ಹಾಗೂ ಕುಚ್ಚಿದ ಟೀ ಪುಡಿ, ಇದು ಅರಿಶಿಣ ಪುಡಿಯ ನೀರು, ಇದು ಕ್ರಿಮಿನಾಶಕ, ಬೆಲ್ಲ, ಸಾವಯವ ಬೆಲ್ಲ, ಇದು ಎರೆ ಮಣ್ಣು, ಸೆಗಣಿ, ಇದು ಕುರಿಯಕ್ಕೆ ಗೊಬ್ಬರ. ಸುಣ್ಣ ಮತ್ತು ಟೀ ಪುಡಿ ಗೊಬ್ಬರ, ಅರಿಶಿಣ ಪುಡಿ ಎಲ್ಲ ಹಾಗೆ 300 ml 50 ml ಇರಬೇಕು ಕಂಪಲ್ಸರಿ. ಇದು ಎರೆಮಣ್ಣು, ಸಗಣಿ ಕುಡಿಯೋಕ್ಕೆ ಎಷ್ಟೇ ಇದ್ರೂ ಪರವಾಗಿಲ್ಲ. ಹಾಗೂ ಇದೆಲ್ಲ ನೀರು, ಈ ಎಲ್ಲ ಮಿಶ್ರಣವನ್ನು ಒಂದು ಬಕೆಟಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಗಡಿಗೆಯಲ್ಲಿ ಇದನ್ನು ಒಂದು ದಿನ 24 ತಾಸು ನೆನೆಬಿಟ್ಟು ರಾತ್ರಿ ಎಲ್ಲ ಗಡಿಗೆ ಬಳಸುವಂತಹ ವಿಧಾನ ಯಾಕೆ ಅಂದರೆ, ಇದು ಯಾವುದೇ ಅಂತಹ ಕ್ರಿಮಿನಾಶಕ ಇರುವುದಿಲ್ಲ ಇದನ್ನು ಬಳಸೋದ್ರಿಂದ, ಗಡಿಗೆ ಬಳಸೋದ್ರಿಂದ. ಈ ಪದ್ಧತಿ, ಈ ಸಾವಯವ ಗೊಬ್ಬರ ತಯಾರಿಸುವಂಥ ಪದ್ಧತಿ ನಮ್ಮ ಹಳೆ ಕಾಲದ ತಾತ ಮುತ್ತಾತನ ಕಾಲದಲ್ಲಿ ಮಾಡ್ತಾ ಇದ್ರು. ಅದನ್ನೇ ನಾವು ಈ ವಿಧಾನವನ್ನು ಈಗ ಮೆಲುಕು ಹಾಕ್ತಾ ಇದ್ದೇವೆ, ಮರುಕಳಿಸ್ತಾ ಇದ್ದೇವೆ. ಈ ಎಲ್ಲ ಪದಾರ್ಥಗಳನ್ನು ಬಕೆಟಲ್ಲಿ ಕಲಿಸ್ಬಿಟ್ಟು ಗಡಿಗೆಯಲ್ಲಿ ಹಾಕಿ, ಅದಕ್ಕೆ ಬಿಳಿ ಬಟ್ಟೆಯನ್ನು ಸುತ್ತಿ ಒಂದು ದಿನ ರಾತ್ರಿ ಪೂರ್ತಿ ನೆನೆ ಹಾಕಿ ತಿರ್ಗಾ ದಿನ ಹಸಿ ಕಸದ ತೊಟ್ಟಿಗೆ ಚೆನ್ನಾಗಿ ಮಿಶ್ರಣ ಮಾಡ್ತೀವಿ. ಆ ಮಿಶ್ರಣ 3 ತಿಂಗಳಾದ ನಂತರ ಸಾವಯವ ಗೊಬ್ಬರ ಆಗಿ ತಯಾರಾಗುತ್ತೆ. ಆ ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಮಣ್ಣಿನ ಸಂರಕ್ಷಣೆ ಮಾಡ್ಬೋದು, ಹಾಗೂ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡುವಂತಹ ಇದು ಕಡಿಮೆ ಆಗುತ್ತೆ, ಹಾಗೂ ಅದರಿಂದ ನಮ್ಮೆಲ್ಲರ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಇಷ್ಟೆಲ್ಲ ಹೇಳ್ತಾ ಈ ಕಿರು ಪರಿಚಯವನ್ನು ಮಾಡಿಕೊಡ್ತಾರೆ. ದ್ರವ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡಬೇಕಂತ SLMW ಘಟಕದ ಸಿಬ್ಬಂದಿಯಾದಂತಹ ಸಹಾಯಕಿಯಾದಂತಹ ಶ್ರೀಮತಿ ಗಾಳೆಮ್ಮನವರು ವಿವರಣೆ ಮಾಡ್ತಾರೆ.